ಚೀತ್ ಇಲ್ಲಿ ವಾ ನಿಶು. ನಿಶು ಇಲ್ಲಿ ಹಾಯ್ ಮಾಡಿ. ಇಲ್ಲಿ ಚೀತ್ ಹಾಯ್ ಏನು ಹಾಯ್. ಹಾಯ್ ಅನು. ಹಾಯ್ ಅನು. ಕಿಸ್ಕೊ ಬಿಡಂಗೆ ಅಂತ ನಿಶು. ಇಲ್ಲಿ ನೋಡಲ್ವಾ ನೋಡಲ್ವಾ ತೂವ್ಯಾ ತೂವ್ಯಾ. ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ತೇಜು ದಿನೇಶ್ ಕನ್ನಡ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ. ಸೊ ಇವತ್ತಿನ ವ್ಲಾಗ್ ಏನು ಅಂದರೆ ಸ್ವಲ್ಪ ಫಂಕ್ಷನ್ ಇದೆ, ಫ್ಯಾಮಿಲಿ ಫಂಕ್ಷನ್ನೇ. ಸೊ ಫಂಕ್ಷನ್ಗೆ ಹೋಗಬೇಕು. ಸೊ ಇವಾಗ ಯಾರೂ ಇಲ್ಲ ಮನೆಯಲ್ಲಿ. ನಿಶುಗೆ ಸ್ನಾನ ಮಾಡಿಸ್ಬಿಟ್ಟು ರೆಡಿ ಮಾಡಿಸಿದ್ದೀನಿ. ಅವನ್ನ ಮಲಗಿಸ್ಬೇಕು ಅಷ್ಟೇ. ಅವನ್ನ ಮಲಗಿಸ್ಬಿಟ್ಟು ಸ್ವಲ್ಪ ನಾಷ್ಟ ಮಾಡಿರುವಂಥ ತಟ್ಟೆಗಳೆಲ್ಲ ಇದೆ, ಅದೆಲ್ಲನೂ ತೊಳೆದು ಕ್ಲೀನ್ ಮಾಡಿ, ಮನೆಯೆಲ್ಲ ಆಲ್ರೆಡಿ ಎಲ್ಲ ಒರೆಸಾಗಿದೆ, ಮನೆಯೆಲ್ಲ ನಾವು ಕ್ಲೀನ್ ಮಾಡಿಟ್ಟಿದ್ದೀನಿ. ಅದಷ್ಟೇ ಇರೋದು ಪಾತ್ರೆಗಳು. ಒಂದು 2-3 ತಟ್ಟೆ ಇದೆ, ತೊಳೆದ್ಬಿಟ್ಟು ನಾನು ಕೂಡ ಸ್ನಾನ ಮಾಡಿಕೊಂಡು ರೆಡಿ ಆಗಬೇಕು. ಫಂಕ್ಷನ್ ಇದೆ. ಹೋಗ್ಬೇಕು. ಆ್ಯಕ್ಚುಲಿ ನಿಶು ಬಂದ್ಬಿಟ್ಟು ಎಲ್ಲ ಅವನದು ಏನೇನು ಪೌಡ್ರ್ ಇದೆ ಅದೆಲ್ಲನೂ ಕೂಡ ಹಣ್ತಾ ಇದ್ದಾನೆ. ತೋರಿಸ್ತೀನಿ ನಿಮಗೆ ಅವನು ಏನು ಮಾಡ್ತಾ ಇದ್ದಾನೆ ಅಂದ್ಬಿಟ್ಟು. ನಿಶು ನಿಶು ಇಲ್ಲಿ ನೋಡಿದ್ರಲ್ಲ ಅವನು ಎಷ್ಟು ತೀಟೆ ಅಂದರೆ ಅವನು. ಅವನ್ನ ಮಲಗಿಸ್ಬೇಕು ಇವಾಗ. ಮಲಗಿಸಿದ್ರೆ ನನಗೆ ಅರ್ಧ ಕೆಲಸ ಆದಂಗೆ. ಅವನ್ನ ಮಲಗಿಸ್ಬಿಟ್ಟು ಒಂದಷ್ಟು ಪಾತ್ರೆಗಳಿದೆ, ಅದನ್ನು ತೊಳೆದ್ಬಿಟ್ಟು ನಾನು ಫ್ರೆಶ್ ಅಪ್ ಆಗಬೇಕು, ಸ್ನಾನ ಮಾಡ್ಕೊಂಡು ರೆಡಿ ಆಗಬೇಕು. ನನ್ನ ಹಸ್ಬೆಂಡ್ ಅವ್ರು ಹೊರಗಡೆ ಹೋಗಿದ್ದಾರೆ, ಅವ್ರು ಬರೋಷ್ಟರಲ್ಲಿ ರೆಡಿ ಆಗ್ಬೇಕು ನಾನು. ನಿಶುನ ರೆಡಿ ಮಾಡಾಯಿತು. ಅವ್ನು ನೋಡಿ ಎಲ್ಲ ಒಂದೇನು ಪದಾರ್ಥ ಇತ್ತು ಅದೆಲ್ಲನೂ ಬಿಸಾಕಿದ್ದ ಕೆಳಗಡೆಗೆ ಎತ್ತಿ ಮಡಗ್ತಾ ಅವನೇ ವಾಪಸ್ಸು. ಹಂಗೆ ಎಲ್ಲ ಹಣ್ತಾನೆ ಕೆಳಗಡೆ. ನಮ್ಗೆ ಅದನ್ನು ತುಂಬೋದೇ ಒಂದು ದೊಡ್ಡ ತಲೆನೋವು. ನೋಡಿ ಇಲ್ಲಿ ಕಪ್ಪೆಲ್ಲ ಹೆಂಗಾಗಿದೆ ಅಂತ ಕೈಯಲ್ಲಿ. ಇದು ಕಾಜಲ್ನ ಎತ್ಕೊಂಡು ಅವನ ಕೈಗೆಲ್ಲ ಬಳ್ಕೊತಿದ್ದ, ಅಷ್ಟರಲ್ಲಿ ಕಿತ್ಕೊಂಡೆ, ನನ್ನ ಕೈಗೆ ಆಯ್ತದು. ಹಿಂಗೆ ಅವನು ಮಾಡೋದು, ತಿರ್ಗಿ ಎಲ್ಲ ಹಣ್ತಾವನೆ. ಸೊ ಓಕೆ ಫ್ರೆಂಡ್ಸ್, ಇವಾಗ ಅವನ್ನ ಮಲಗಿಸ್ತೀನಿ. ಮಲಗಿಸ್ಬಿಟ್ಟು ನಾನು ಕೂಡ ರೆಡಿ ಆಗ್ತೀನಿ. ಓಕೆ, ನಾವು ಯಾವ ಫಂಕ್ಷನ್ಗೆ ಹೋಗ್ತಿದ್ವಿ, ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಅಂದ್ಬಿಟ್ಟು ಕಂಟಿನ್ಯೂ ಮಾಡ್ತೀನಿ ವ್ಲಾಗ್ನ ನಾನು. ಹಾಗೆ ಫಸ್ಟ್ ಟೈಮ್ ನನ್ನ ವ್ಲಾಗ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ಪಕ್ಕದಲ್ಲಿರೋಂಥ ಬೆಲ್ಲಕ್ಕನ್ನು ಕ್ಲಿಕ್ ಮಾಡಿ ನಾನು ಮಾಡೋಂಥ ಫಸ್ಟ್ ವೀಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ. ನೀವೇ ಫಸ್ಟ್ ನನ್ನ ವೀಡಿಯೋನ ನೋಡ್ಬೋದು. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಎಷ್ಟೊಂದು ಜನ ಸಬ್ಸ್ಕ್ರೈಬ್ ಆಗ್ತಾ ಇದ್ದೀರಾ, ಬಟ್ ನಂದು ವೀಡಿಯೋಸ್ ವ್ಲಾಗ್ಸ್ನ ನೋಡ್ತಾ ಇಲ್ಲ. ಪ್ಲೀಸ್ ವ್ಲಾಗ್ಸ್ಗಳನ್ನ ನೋಡಿ ಸಪೋರ್ಟ್ ಮಾಡಿ. ಇನ್ನು ಯಾವ ರೀತಿ ನಾನು ವ್ಲಾಗ್ಸ್ಗಳನ್ನ ವೀಡಿಯೋಸ್ಗಳನ್ನ ಮಾಡಬೇಕು ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ಓಕೆ, ನಿಶಿ ನೋಡಿ ಯಾವ ರೀತಿ ಆಟ ಆಡ್ತಾ ಇದ್ದಾನೆ ಅಂದ್ಬಿಟ್ಟು. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ನಾನು. ಫಸ್ಟ್ ಇವಾಗ ನಾನು ಮಾಯ್ಶ್ಚರೈಸರ್ನ ಅಪ್ಲೈ ಮಾಡ್ಕೊತಾ ಇದ್ದೀನಿ. ನಾನೀಗ ಎಷ್ಟಾಗುತ್ತೆ ಅಷ್ಟು ಮೇಕಪ್ ಮಾಡ್ಕೊಳ್ಳೋದನ್ನ ತೋರಿಸ್ತೀನಿ. ನಾನು ಹೇಗೆ ಮೇಕಪ್ ಮಾಡ್ಕೋತೀನಿ ಅಂತ. ಸಪ್ರೇಟಾಗಿ ಏನಾದರೂ ಮೇಕಪ್ ನಾನು ಮಾಡ್ಕೊಳ್ಳೋ ಅಂಥದ್ದನ್ನ ಸಪ್ರೇಟಾಗಿ ವಿಡಿಯೋ ಮಾಡಿ ಹಾಕಿ ಅಂದರೆ ಅಪ್ಲೋಡ್ ಮಾಡ್ತೀನಿ. ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸ್ವಲ್ಪ ಸೆಟ್ ಆಗಬೇಕು. ಇದು ಮಾಯ್ಶ್ಚರೈಸರ್ ಹಾಕಿದ್ದೀನಲ್ಲ ಅದನ್ನು. ಇವಾಗ ನಾನು ಪ್ರೈಮರ್ ಅಪ್ಲೈ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ತಗೊಂಡು ಪ್ರೈಮರ್ ಅಪ್ಲೈ ಮಾಡ್ಕೋತೀನಿ.
ಕ್ಲೀನಾಗಿ ಇದು ಬ್ಲೆಂಡ್ ಆಗಬೇಕು ಪ್ರೈಮರ್ ಏನಕ್ಕೆ ಹಾಕೊಳ್ಳೋದು ಅಂದರೆ ನಮ್ಮದಲ್ಲಿ ಓಪನ್ ಪೋರ್ಸ್ ಎಲ್ಲ ಇರುತ್ತಲ್ಲ, ಅದಕ್ಕೆಲ್ಲ ಮೇಕಪ್ ಎಲ್ಲ ಕೂರಬಾರ್ದು. ಮತ್ತು ಹಾಗೆ ಮೇಕಪ್ ಎಲ್ಲ ಚೆನ್ನಾಗಿ ಫೌಂಡೇಶನ್ ಹಾಕೊಂಡಾಗ ಚೆನ್ನಾಗಿ ಬ್ಲೆಂಡ್ ಆಗಲಿ ಅಂತ ಅಂದ್ಬಿಟ್ಟು ಪ್ರೈಮರ್ನ ಹಾಕೋತಾರೆ. ಸ್ವಲ್ಪ ಫೌಂಡೇಶನ್ ತಗೊಂಡು ಹಾಕೋತೀನಿ ನಾನು. ಜಾಸ್ತಿ ಆದರೂ ಕಮ್ಮಿ ಆದರೂ ಜಾಸ್ತಿ ಹಾಕೊಂಡಾಗ ಒಂಥರ ಕಾಣಿಸುತ್ತೆ ಮೇಕಪ್. ಈಗ ಬ್ಲೆಂಡರಲ್ಲಿ ಬ್ಲೆಂಡ್ ಮಾಡ್ಕೊತಿದ್ದೀನಿ ನಾನು. ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಆಮೇಲೆ ಎಲ್ಲಿ ಕರೆಕ್ಟಾಗಿ ಹಾಕ್ಕೊಂಡಿಲ್ಲ ಅಲ್ಲಿಗೆ ಇನ್ನೊಂದು ಸ್ವಲ್ಪ ನೀವು ಇನ್ನೊಂಚೂರು ಫೌಂಡೇಶನ್ ಹಾಕ್ಕೊಂಡು ಅಪ್ಲೈ ಮಾಡ್ಕೋಬೋದು. ಅಲ್ಲಿಗೆ ಬೇಗ ಕೂಡ ರೆಡಿ ಆಗಿಬಿಡ್ಬೋದು. ಸ್ವಲ್ಪ ಹಾಕ್ಕೋತಾ ಇದ್ದೀನಿ ಫೌಂಡೇಶನ್ನ. ನಿಧಾನಕ್ಕೆ ಇದು ಮಾಡ್ಕೊಬರ್ಬೇಕು, ಒಂದು ಸ್ವಲ್ಪ ಸೆಟ್ ಆಗೋ ತನಕ ಅಷ್ಟೇ. ಹಿಂಗೆ ಕಾಣುತ್ತೆ. ಆಮೇಲೆ ಇದೇನು ಮಿಕ್ಕಿರೋದು, ಸೊ ಅದನ್ನೆಲ್ಲನೂ ಕೂಡ ಕಿವಿಗೆ ಎಲ್ಲದಕ್ಕೂ ಹಾಕೋತೀನಿ. ಫೌಂಡೇಶನ್ ಎಲ್ಲನೂ ಕ್ಲೀನಾಗಿ ನಿಧಾನಕ್ಕೆ ಬ್ಲೆಂಡ್ ಮಾಡ್ಕೋಬೇಕು. ಸೊ ಈಗ ಫೌಂಡೇಶನ್ ಎಲ್ಲ ಹಾಕ್ಕೊಂಡಾಯಿತು ಕ್ಲೀನಾಗಿ, ನೋಡ್ತಾ ಇರ್ಬೋದು. ನೆಕ್ಸ್ಟ್ ಬಂದು ಪೌಡರ್ ಹಾಕೋತೀನಿ, ಕಾಂಪ್ಯಾಕ್ಟ್ ಮೇಕಪ್ ಪ್ರಾಡಕ್ಟ್ಗಳನ್ನೆಲ್ಲ ನಾನು ಒಂದು ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನೋಡಿಲ್ಲ ಅಂದರೆ ಹೋಗಿ ಒಂದ್ಸಲಿ ಹೋಗಿ ಚೆಕ್ಔಟ್ ಮಾಡಿ. ಅದನ್ನು ನನ್ನ ಹತ್ರ ಯಾವ್ದು ಇದೆ ಪ್ರಾಡಕ್ಟ್ಗಳಂತೆಲ್ಲ ತೋರಿಸಿದ್ದೀನಿ. ನೋಡಿಲ್ಲ ಅಂದರೆ ಹೋಗಿ ನೋಡಿ ಒಂದ್ಸಲಿ. ಈಗ ಕಾಂಪ್ಯಾಕ್ಟ್ ಹಾಕೋತಿದ್ದೀನಿ. ಸ್ವಲ್ಪ ಕ್ಯಾಮ್ರಾ ಅಡ್ಜಸ್ಟ್ ಆಗಲ್ಲ, ಮಿರರ್ ಬೇಕು. ಸೊ ಅದಕ್ಕೋಸ್ಕರ ಮಿರರಲ್ಲಿ ನೋಡಿಕೊಂಡು ಹಾಕೋತಾ ಇದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ಐಬ್ರೋ ಫಿನಿಶ್ ಮಾಡ್ಕೊಳ್ಳೋದು. ಐಬ್ರೋಗೆ ನಾನು ಸ್ವಿಸ್ ಬ್ಯೂಟಿ ಅವ್ರದ್ದು ಯೂಸ್ ಮಾಡ್ತಾ ಇರೋದು ತೋರಿಸಿದ್ದೀನಿ ನಾನು. ಫಸ್ಟೇ ವ್ಲಾಗಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಏನೇನಿದೆ ಬ್ರಷಸ್ಸು ಅದೆಲ್ಲ ತೋರಿಸಿದ್ದೀನಿ. ನನ್ನ ಹತ್ರ ಏನೇನಿದೆ ಮೇಕಪ್ ಪ್ರಾಡಕ್ಟ್ ಎಲ್ಲನೂ ಕೂಡ ಹೋಗಿ ಒಂದ್ಸಲಿ ಚೆಕ್ಔಟ್ ಮಾಡಿ ನೋಡಿ ಹೋಗಿ. ಓಕೆನಾ? ನೋಡ್ತಾ ಇರ್ಬೋದು. ನಾನಿಲ್ಲಿ ಬಂದುಬಿಟ್ಟು ಬ್ರೌನ್ ಕಲರ್ದು ತಗೊಳ್ತೀನಿ ಐಬ್ರೋಗೆ. ಬ್ಲ್ಯಾಕ್ ಕಲರ್ ತೊಗೋಬೋದೆ. ಆ್ಯಕ್ಚುಲಿ ಬ್ರೌನ್ ತೊಗೊಂಡ್ರೆ ಸ್ವಲ್ಪ ನ್ಯಾಚುರಲಾಗಿ ಕಾಣುತ್ತೆ ಐಬ್ರೋ, ಅದಕ್ಕೋಸ್ಕರ. ಬ್ಲ್ಯಾಕ್ ಆದರೆ ಒಂಥರ ಕಾಣಿಸುತ್ತೆ ಅನ್ನೋದಕ್ಕೋಸ್ಕರ ಬ್ರೌನ್ ಕಲರ್ದು ತೊಗೊಂಡು ಹಾಕೋತೀನಿ ನಾನು ಐಬ್ರೋಗೆ. ಸೊ ಮಿರರ್ ಬೇಕು. ಆ್ಯಕ್ಚುಲಿ ನಂಗೆ ಅಷ್ಟು ಅಡ್ಜಸ್ಟ್ ಆಗ್ತಾಯಿಲ್ಲ ಕ್ಯಾಮ್ರಾ, ಅದಕ್ಕೋಸ್ಕರ. ಸೊ ನೋಡ್ತಾ ಇದ್ದೀರಲ್ಲ ಐಬ್ರೋ ಹೆಂಗೆ ಕಾಣ್ತಾ ಇದೆ ಅಂದ್ಬಿಟ್ಟು. ಸ್ವಲ್ಪ ಜಾಸ್ತಿ ಕಾಣಿಸ್ತಾ ಇದ್ದೀನಿ, ಏನಿಲ್ಲ. ಹಾಕೋತಾ ಇದ್ದೀನಿ. ಅಪ್ಲೈ ಮಾಡ್ಕೋತೀನಿ. ನಾನು ಬಂದುಬಿಟ್ಟು ಡಜಲರ್ದು ಕಾಜಲ್ ಯೂಸ್ ಮಾಡ್ತಾ ಇರೋದು. ಕಾಜಲ್ ಅಪ್ಲೈ ಮಾಡ್ಕೊಂಡಾಯ್ತು. ಈಗ ನಾನು ಬಂದುಬಿಟ್ಟು ಸ್ಯಾರಿ ಹಾಕೋತಾ ಇರೋದು. ಸೊ ನಿಮಗೆ ಕಾಜಲೆಲ್ಲ ಸ್ಪ್ರೆಡ್ ಆಗಬಾರ್ದು ಅಂದರೆ ಇಲ್ಲಿ ಕೆಳಗಡೆ ಬಂದುಬಿಟ್ಟು ಬ್ಲ್ಯಾಕಿಶ್ ಕಲರ್ ಇಲ್ಲ ಬ್ರೌನಿಶ್ ಕಲರ್ದು ಈ ಥರ ಐ ಶ್ಯಾಡೋದು ಪೌಡರ್ ಇರುತ್ತಲ್ಲ, ಅದನ್ನು ಅಪ್ಲೈ ಮಾಡಿಕೊಂಡ್ರೆ ಸ್ಪ್ರೆಡ್ ಆಗೋದಿಲ್ಲ. ಮತ್ತು ಐಲೈನರ್ ಯೂಸ್ ಮಾಡ್ಬೋದು ಇಲ್ಲಿ ಕೆಳಗಡೆ, ಐಲೈನರ್ ಸ್ಪ್ರೆಡ್ ಆಗಬಾರ್ದು ಅನ್ನೋದಕ್ಕೋಸ್ಕರ. ನೆಕ್ಸ್ಟ್ ಬಂದುಬಿಟ್ಟು ನಾನು ಸ್ಟಿಕ್ಕರ್ನ ಹಾಕೋತಾ ಇದ್ದೀನಿ. ನಂದು ಸ್ಯಾರಿ ಕಲರು ಬ್ಲೂ ಕಲರ್, ಅದನ್ನ ಸ್ಟಿಕ್ಕರ್ ಹಾಕೋತೀನಿ. ಈಗ ಮೇಕಪ್ ಫಿಕ್ಸರ್ ಹಾಕೋತಿದ್ದೀನಿ. ಸೊ ಅದನ್ನು ಹಾಗೆ ಡ್ರೈ ಆಗುತ್ತೆ, ಡ್ರೈ ಆಗೋದಕ್ಕೆ ಬಿಡ್ತೀನಿ. ಆ್ಯಕ್ಚುಲಿ ಫ್ರೆಂಡ್ಸ್, ಒಂದು ಇಶ್ಯೂ ಏನಾದರೂ ಎದ್ದುಬಿಟ್ರೆ ನನಗೆ ಇಷ್ಟು ನಿಧಾನಕ್ಕೆ ರೆಡಿ ಆಗೋದಕ್ಕಾಗೋದು ಇಲ್ಲ. ತುಂಬ ಬೇಗ 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 ರೆಡಿ ಆಗಬೇಕಾಗುತ್ತೆ. ನಾನು ಮಲಗಿಸಿರೋದಕ್ಕೆ ನಿಧಾನಕ್ಕೆ ರೆಡಿ ಆಗ್ತಾಯಿದ್ದೀನಿ. ಫೈನಲಾಗಿ ನಾನು ಬಂದುಬಿಟ್ಟು ಈ ರೀತಿ ರೆಡಿಯಾಗಿದ್ದೀನಿ. ಸ್ಯಾರಿ ಉಟ್ಕೊಂಡಿರೋದು ತುಂಬ ದಿನಗಳೇ ಆಗೋಗಿದೆ. ನಾನು ಈ ಸ್ಯಾರಿನ ಹಾಕ್ಕೊಂಡು ಸೊ ಮಮ್ಮಿ ಮನೇಲಿತ್ತು ಇದು. ಸೊ ಅಲ್ಲಿಂದ ತೊಗೊಂಡು ಬಂದು ಹಾಕ್ಕೊಂಡೆ. ರೆಡಿ ಆಗಿಬಿಟ್ಟು ಎಲ್ಲರೂ ರೆಡಿ ಆಗಿಬಿಟ್ಟು ಇವಾಗ ಫಂಕ್ಷನ್ಗೆ ಹೋಗ್ತಾಯಿದ್ದೀನಿ. ಏನು ಫಂಕ್ಷನು ಅಂತ ಅಂದ್ಬಿಟ್ಟು ಆಲ್ರೆಡಿ ಗೊತ್ತಿರುತ್ತೆ ತಮ್ಲೈನಲ್ಲಿ ನೋಡಿಬಿಟ್ಟು.
ಇವರೇ ಬಂದುಬಿಟ್ಟು ನಮ್ಮ ಅಜ್ಜಿ ಅವರು ರಿಟೈರ್ಮೆಂಟ್ ಆಗಿರೋವಂಥ ಫಂಕ್ಷನ್ನ ಮಾಡ್ತಾ ಇರೋದು. ನಮ್ಮ ಅಪ್ಪಾಜಿಯವರು ಕರೆದಿದ್ರು ಆ ಫಂಕ್ಷನ್ಗೆ ಬನ್ನಿ ಅಂತ ಅಂದ್ಬಿಟ್ಟು. ಸೊ ಅದಕ್ಕೋಸ್ಕರ ಹೋಗಿದ್ವಿ. ಸೊ ಆ ಫಂಕ್ಷನ್ಗೆ ನಮ್ಮ ನಮ್ಮ ಮಾವ ಅವರೆಲ್ಲ ಬರ್ತಾಯಿದ್ರು. ನನ್ನ ತಂಗಿಗೆ ಹೇಳಿದ್ದೆ ನಾನು ಬರೋದು ಲೇಟ್ ಆಗುತ್ತೆ, ಸೊ ಅದಕ್ಕೋಸ್ಕರ ನೀನು ವೀಡಿಯೋ ಮಾಡ್ಕೊಂಡು ಇರು ಅಂತ ಹೇಳಿದೆ. ಸೊ ಅವಳು ವೀಡಿಯೋ ಮಾಡಿಕೊಂಡು ನನಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ಲು. ಸೊ ಇದೇ ಚೌಟ್ರಿಲಿ ನಾವು ಮದುವೆ ಆದಾಗ ನಮ್ಮದು ಬೀಗ್ರೂಟ ಆಗಿದ್ದಂಥ ಚೌಟ್ರಿ ಇದು. ಸೊ ಡೀಟೇಲ್ಸಾಗಿ ನಾನು ಯಾವ ಚೌಟ್ರಿ ಏನು ಅಂತ ಹೇಳೋದಕ್ಕಾಗಲ್ಲ. ಸೊ ಇಷ್ಟೇ ಹೇಳೋದಕ್ಕಾಗೋದು. ಸೇಮ್ ಇದೇ ಚೌಟ್ರಿ ನಮ್ಮದು. ನಾವು ಮದುವೆ ಆದಾಗ ಬೀಗ್ರೂಟ ಮಾಡಿದಂಥ ಚೌಟ್ರಿ ಇದು. ಸೊ ನಮ್ಮ ಅಪ್ಪಾಜಿ ಅವರು ಇಲ್ಲಿ ಫಂಕ್ಷನ್ ಮಾಡ್ತಾ ಇರೋದು ಅವರು. ಸೊ ಏನೇನು ಊಟ ಮಾಡಿಸಿದ್ರು, ಅಡುಗೆಗಳು ಮಾಡಿಸಿದ್ರು ಅಂದ್ಬಿಟ್ಟು ಒಂದು ಚಿಕ್ಕದಾಗಿ ಒಂದು ಕ್ಯಾಪ್ಚರ್ ಮಾಡ್ಕೊಂಡಿರೋದು ಅಷ್ಟೇ ಇದು. ಸೊ ಮಾಮೂಲಿ ಫಿಶ್ ಫ್ರೈ, ಇಡ್ಲಿ, ಮಟನ್ ಸಾಂಬಾರು, ಈ ರೀತಿ ಬೋಟಿ, ಈ ರೀತಿ ಗೀ ರೈಸು, ಈ ರೀತಿ ಎಲ್ಲ ಮಾಡಿಸಿದ್ರು ಊಟ, ಅಡುಗೆ ಆಗಿರೋದು ಅದೆಲ್ಲನೂ. ನನ್ನ ತಂಗಿ ಅದನ್ನು ಸ್ವಲ್ಪ ಚಿಕ್ಕದಾಗಿ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡು ನನಗೆ ಸೆಂಡ್ ಮಾಡಿದ್ಲು. ಸೊ ನೆಕ್ಸ್ಟ್ ಅದಾದಮೇಲೆ ನಮ್ಮ ಮಮ್ಮಿ, ನಮ್ಮ ದೊಡ್ಡಮ್ಮ ಅವರೆಲ್ಲ ಬೆಳಗ್ಗೆನೇ ಹೋಗಿದ್ರು ಅವರು. ಸೊ ನಮ್ಮ ಅಪ್ಪಾಜಿ ಅವ್ರು ನೋಡ್ತಾ ಇರ್ಬೋದು, ಅವ್ರು ಬಂದಿದ್ದು. ಸೊ ಇವರೇ ಫಂಕ್ಷನ್ ಮಾಡ್ತಾ ಇರೋದು. ಅವರ ಅಮ್ಮಂದು ರಿಟೈರ್ಮೆಂಟ್ ಫಂಕ್ಷನ್ ಮಾಡ್ತಾ ಇರೋದು. ಅವರು ರೈಲ್ವೆ ಕೆಲಸದಲ್ಲಿ ಕೆಲಸ ಮಾಡ್ತಾಯಿದ್ರು. ಸೊ ಅದ್ರದ್ದು ರಿಟೈರ್ಮೆಂಟ್ ಆಗಿದ್ರು. ಸೊ ಅವತ್ತೇ ಅವ್ರದ್ದು ಬರ್ಡೇ ಕೂಡ ಇತ್ತು. ಸೊ ಒಂದೇ ದಿನದಲ್ಲಿ ಫಂಕ್ಷನ್ ಎಲ್ಲ ಮಾಡ್ಕೊಂಡಿದ್ದಾರೆ, ಅವ್ರದ್ದು ಬರ್ಡೇ ಮತ್ತು ಹಾಗೆ ಅವ್ರು ರಿಟೈರ್ಮೆಂಟ್ ಆಗಿರೋವಂಥ ಫಂಕ್ಷನ್ನು ಎರಡು ಕೂಡ ಅವತ್ತೇ ಮಾಡ್ಕೊಂಡಿರೋವಂಥದ್ದು. ಸೊ ಫುಲ್ ವಿಡಿಯೋನ ಸ್ಕಿಪ್ ಮಾಡ್ದೇ ನೋಡಿ ಅಂತ ಕೇಳ್ಕೊತೀನಿ. ಸೊ ನೋಡ್ತಾ ಇರ್ಬೋದು, ಅವರು ಇವಾಗ ಚೇರ್ ಹಾಕ್ಕೊಂಡೆಲ್ಲ ಕುತ್ಕೋತಿದ್ರು. ಎಲ್ಲರೂ ಬಂದಿದ್ರಲ್ಲ ಅವರು. ನನ್ನ ತಂಗಿನೇ ಫುಲ್ಲು ಇದರಲ್ಲಿ ವಿಡಿಯೋ ಮಾಡಿಕೊಂಡು ನನಗೆ ಕ್ಯಾಪ್ಚರ್ ಮಾಡಿಕೊಂಡು ಸೆಂಡ್ ಮಾಡಿರೋದು ಅವಳು. ಸೊ ನೆಕ್ಸ್ಟ್ ಅದಾದಮೇಲೆ ಇಲ್ಲಿ ಕೇಕ್ ಕಟ್ಟಿಂಗ್ ಎಲ್ಲ ಮಾಡಿಸ್ತಾ ಇದ್ದಾರೆ. ನಮ್ಮ ಅಕ್ಕ ಅವರು ಎಲ್ಲರೂ ಬಂದಿದ್ದರು. ಫುಲ್ ಫ್ಯಾಮಿಲಿ, ಅವ್ರ ರಿಲೇಟಿವ್ಸು ಅವ್ರನ್ನೆಲ್ಲರನ್ನೂ ಕರೆದಿದ್ರು. ಎಲ್ಲ ಕೂಡ ಬಂದಿದ್ದರು ಅಲ್ಲಿಗೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಕೇಕ್ ಕಟ್ಟಿಂಗ್ ಮಾಡಿಸ್ತಾ ಇರೋದು ಅದನ್ನು ನೀವು. ಸೊ ನಾನು ಸ್ವಲ್ಪ ಬರೋದು ಲೇಟ್ ಆಗೋಯಿತು ಅಲ್ಲಿಗೆ ಹೋಗೋದು. ಸೊ ನನ್ನ ಹಸ್ಬೆಂಡ್ ಅವರೆಲ್ಲೋ ಹೊರಗಡೆ ಹೋಗಿದ್ರು. ಅವ್ರು ಅಲ್ಲಿಂದ ಬಂದು ರೆಡಿಯಾಗಿ ನಾವು ಅಲ್ಲಿಗೆ ಹೋಗೋ ತನಕ ಲೇಟ್ ಆಯಿತು. ಕೇಕ್ ಕಟ್ಟಿಂಗ್ ಎಲ್ಲ ಆಗೋಗಿತ್ತು. ನಾವು ಹೋಗೋಷ್ಟರಲ್ಲಿ ಅರ್ಧ ಕೇಕ್ ಕಟ್ಟಿಂಗ್ ಎಲ್ಲ ಆಗೋಗಿತ್ತು. ಸೊ ಕೇಕ್ ಕಟ್ಟಿಂಗ್ ಮಾಡಿಸ್ಬಿಟ್ಟು ಕೇಕೆಲ್ಲ ಹಂಚ್ತಾಯಿದ್ರು ಎಲ್ಲರಿಗೂ ಕೂಡ. ಅಷ್ಟರಲ್ಲಿ ನಾವು ಕೂಡ ಹೋದ್ವಿ ಅಲ್ಲಿಗೆ. ಸೊ ರಿಟೈರ್ಮೆಂಟ್ಗೆ ಯಾವ ಥರ ಕೇಕ್ ಕಟ್ಟಿಂಗ್ಸ್ ಈ ಥರ ಎಲ್ಲ ಯಾವ ಥರ ಸೆಲೆಬ್ರೇಷನ್ ಮಾಡ್ತಾಯಿದ್ದಾರೆ ನೋಡ್ತಿದ್ದೀರಲ್ವ. ಸೊ ಅವರು ಬಂದುಬಿಟ್ಟು 36 ವರ್ಷ ಕೆಲಸ ಮಾಡಿರೋದು. ಸೊ ಈಗ ಅವ್ರಿಗೆ 60 ಅಷ್ಟು ಏಜ್ ಆಗಿರೋದು ಅವ್ರಿಗೆ. ನಮ್ಮ ಅಜ್ಜಿಗೆ 60 ಏಜ್ ಆಗಿದೆ. ಸೊ ಬರ್ಡೇ ಸೆಲೆಬ್ರೇಷನ್ ಹಾಗೆ ರಿಟೈರ್ಮೆಂಟ್ ಸೆಲೆಬ್ರೇಷನ್ ಎರಡೂ ಕೂಡ ಒಂದೇ ದಿನ ಕೇಕ್ ಕಟ್ಟಿಂಗ್ ಎಲ್ಲ ಮುಗಿಸಿ ಫಂಕ್ಷನ್ ಮಾಡ್ತಾ ಇರೋದು. ಸೊ ಅಲ್ಲಿಗೆ ಅವ್ರಿಗೆ 36 ವರ್ಷ ಕೆಲಸ ಮಾಡಿರೋದು. ಇವಾಗ ಅವ್ರಿಗೆ ಏಜ್ ಬಂದುಬಿಟ್ಟು 60 ವರ್ಷ 60 ಇಯರ್ಸ್ ಅಷ್ಟು ಏಜ್ ಆಗಿರೋದು ಅವ್ರಿಗೆ. ಸೊ ನಮ್ಮ ಮಮ್ಮಿ ನಮ್ಮ ಪಾಪ ಅವರು ಕೂಡ ಶಾಲು ಮತ್ತು ಇದೆಲ್ಲ ಹಾಕಿ ಫೋಟೋಸ್ ಎಲ್ಲ ತೆಗೆಸ್ಕೊತಿದ್ರು. ನಾವೇ ಎಲ್ಲ ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ವಿ. ಸೊ ನಮ್ಮ ಅಜ್ಜಿಗೆ ಫುಲ್ ಅವ್ರ ಖುಷಿಗೆ ಏನೋ ಗೊತ್ತಿಲ್ಲ. ಸೊ ಅವ್ರಿಗೆ ಅಳು ಬಂದುಬಿಡ್ತು ಅನಿಸುತ್ತೆ. ಅವ್ರಿಗೆ ಅಳ್ತಾ ಇದ್ರು ಖುಷಿಗೋ ಏನೋ. ಸೊ ಅದಾದಮೇಲೆ ಶಾಲೆಲ್ಲ ಹಾಕಿ ಫೋಟೋಸ್ ಎಲ್ಲ ತೆಗೆಸ್ಕೊಂಡು ನೆಕ್ಸ್ಟ್ ನಾವು ಊಟಕ್ಕೆ ಬಂದ್ವಿ. ಅವ್ರು ಮಾಡ್ತಿರುವಂಥದ್ದು ನಾನ್ ವೆಜ್ ಊಟ. ಆಗಲೇ ಹೇಳಿದ್ನಲ್ವ, ಮಾಮೂಲಿ ಇಡ್ಲಿ, ಹಾಲು ಖೀರು, ಆಮೇಲೆ ಎಗ್ ಬುರ್ಜಿ ಮಾಡಿಸಿದ್ರು, ಆಮೇಲೆ ಮಟನ್ ಸಾಂಬಾರು, ಚಿಕನ್ ಚಾಪ್ಸು, ಗೀ ರೈಸು, ಈ ರೀತಿ ಊಟ ಎಲ್ಲ ಮಾಡಿಸಿದ್ರು. ಬೋಟಿ ಎಲ್ಲ ಮಾಡಿಸಿದ್ರು. ಊಟ ಎಲ್ಲ ಮಾಡ್ಕೊಂಡು ನೆಕ್ಸ್ಟ್ ಅದಾದಮೇಲೆ ನಿಶುಗೆ ನಾನು ಊಟ ಮಾಡಿಸ್ತಾ ಇದ್ದೀನಿ. ನಮ್ಮ ಮಮ್ಮಿ ಕರ್ಕೊಂಡು ಅವನಿಗೆ ಊಟ ಮಾಡಿಸ್ತಿದ್ರು. ಆದರೆ ಒಂದು 2-3 ತುತ್ತು ತಿಂದ ಅಷ್ಟೇ. ಆಮೇಲೆ ಮಮ್ಮಿ ಬೇಕು ಪಪ್ಪ ಬೇಕು ಅಂದ್ಕೊಂಡು ಅಳ್ತಿದ್ನಂತೆ ಈಚೆ. ಅದಾದಮೇಲೆ ನಾನೇ ಊಟ ಮಾಡ್ಕೊಂಡು ಬಂದು ನಾನು ಮಾಡಿಸ್ದೆ. ಅವಾಗ ತಿಂದ ಅವನು. ನೆಕ್ಸ್ಟು ಅವನಿಗೂ ಊಟ ಎಲ್ಲ ಮಾಡಿಸ್ಬಿಟ್ಟು ಇವಾಗ ನಾವು ಗಿಫ್ಟ್ ತಂದಿದ್ವಿ ಕೊಡೋದ ಅಂತ ಅಂದ್ಬಿಟ್ಟು ಅಜ್ಜಿಗೆ ಗಿಫ್ಟ್ ಕೊಟ್ಬಿಟ್ಟು ಫೋಟೋಸ್ ತೆಗೆಸ್ಕೊಂಡ್ವಿ. ನಾವು ಅವ್ರಿಗೆ ಗಿಫ್ಟ್ ತಂದಿದ್ವಲ್ಲ, ನನ್ನ ಹಸ್ಬೆಂಡ್ ಅವ್ರಿಗೂ ಗಿಫ್ಟ್ ತಂದಿದ್ರು ಅವ್ರಿಗೆ. ಸೊ ಸಿಲ್ವರ್ದು ಗಣಪತಿ ಫೋಟೋನ ಏನೋ ತಂದಿದ್ರು ಅಂತ ಹೇಳಿದ್ರು. ಗಿಫ್ಟ್ ಕೊಟ್ಬಿಟ್ಟು ಫೋಟೋ ಓಡಿಸ್ಕೊಂಡು ಇದೊಂದು ವಿಡಿಯೋ ಕ್ಯಾಪ್ಚರ್ ಮಾಡಿಕೊಂಡು ಶೇರ್ ಮಾಡಿದೆ ನಿಮ್ಮ ಹತ್ರ. ಊಟ ಮಾಡ್ತೀವಿ ಅಜ್ಜಿನ ಅಮ್ಮ ನಿನ್ನ ಅಜ್ಜಿ ಅನ್ಕೊಂಡು ಮಮ್ಮಿ ಹತ್ರ ಮಾತಾಡ್ತಾನೆ ಅವನು. ಬರಲ್ಲ ಅವನು.
ಕಳಿಸ್ತೀರಾ? ನಾಗಣ ಊಟ ಮಾಡಿದ್ರಿ ನಾಗಣ ಏ ಹೋಗ್ಬೇಕಂತ ರವ್ವನ್ ಜೊತೆ. ಬಾಯ್ ವಿಶು, ಬಾಯ್ ಬಾಯ್. ಮುನ್ನ ಮುನ್ನ ಹಾಯ್, ಮುನ್ನ ಹಾಯ್, ಹಾಯ್ ಮುನ್ನಿ ಇಲ್ಲೋಡು ನೋಡ್ತಾ ಇಲ್ಲ ಬಿಡ ಇಲ್ಲಿ ಮುನ್ನ. ಅವನ ಹೆಸರೇನು? ಧನ್ವಿತ್. ಇಲ್ಲಿ ಏನಂತ? ಧನ್ವಿತ್. ನಿಶುನ ಅಪ್ಪ ಅಮ್ಮನ ಜೊತೆ ಕಳಿಸಿದ್ವಿ. ಸೊ ಲೇಟ್ ಆಗುತ್ತೆ ನಾವು ಹೋಗೋದು ಅಂತ ಅಂದ್ಬಿಟ್ಟು ಅವನು ಫಸ್ಟ್ ಹೋಗ್ಬೇಕು ಅಂದ್ಕೊಂಡು ಇದು ಮಾಡ್ಕೊಂಡು ಹೋದ ಅಪ್ಪ ಅಮ್ಮನ ಜೊತೆ. ಸೊ ಅದಾದಮೇಲೆ ನಮ್ಮ ಅಕ್ಕ ಅವ್ರ ಜೊತೆ ಮಾತಾಡಿಸ್ಕೊಂಡು ಅದಾದಮೇಲೆ ಇಲ್ಲಿ ಜಸ್ವಿತ್ ಸಿಕ್ತಾ ಅವನು ಮಾತಾಡಿಸ್ಬಿಟ್ಟು ನೆಕ್ಸ್ಟ್ ಹೋಗಿದ್ದು ಬರ್ತೀವಿ ಅಂತ ಅಂದ್ಬಿಟ್ಟು ಎಲ್ಲರಿಗೂ ಬಾಯ್ ಮಾಡಿಬಿಟ್ಟು ನಾವು ಹೊರಟ್ವಿ ಅಲ್ಲಿಂದ. ಬಾಯ್ ಇಲ್ಲಿ ಇವಾಗ ಜಸ್ಟ್ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ದೊಡ್ಡಮ್ಮ ಮನೆಗೆ ಹೋಗಿದ್ದು, ಡ್ರೆಸ್ ಚೇಂಜ್ ಮಾಡಿಕೊಂಡು ಡ್ರೈವಿಂಗ್ ಕ್ಲಾಸ್ ಮುಗಿಸ್ಕೊಂಡು ಇವಾಗ ರಿಟರ್ನ್ ಮನೆಗೆ ಹೊರಡ್ತಾ ಇದ್ದೀನಿ. ನಮ್ಮ ಮನೆಯವರು ಫೋನ್ಗೆ ಏನೋ ಗ್ಲಾಸ್ ಹಾಕ್ಸ್ಕೋಬೇಕು ಅಂದ್ಬಿಟ್ಟು ಹೋಗಿದ್ದಾರೆ. ಸೊ ಡ್ರೈವಿಂಗ್ ಕ್ಲಾಸ್ ಎಲ್ಲ ಮುಗಿಸ್ಕೊಂಡು ಇವಾಗ ನಾನು ಮನೆಗೆ ಹೊರಡ್ತಾ ಇದ್ದೀನಿ. ನಿಶುನು ಮಲಗಿರ್ತಾನೆ. ಅವನು ಮಲ್ಲಿಗೆ ಎದ್ದಿರ್ಬೋದು, ಇಲ್ಲಾಂದರೆ ಮಲ್ಲಿಗೆ ಇರ್ತಾನೆ. ಆಗಲೇ ಅವನ್ನ ಫಸ್ಟ್ ಕಳಿಸ್ಬಿಟ್ವಿ ನಾವು. ಅಮ್ಮನ ಜೊತೆ ಕಳಿಸಿದ್ವಿ, ಅಪ್ಪ ಅಮ್ಮನ ಜೊತೆ ಹೋದ. ಅಲ್ಲಿಂದ ದೊಡ್ಡಮ್ಮ ಮನೆಗೆ ಹೋಗಿ ಅಲ್ಲಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಡ್ರೈವಿಂಗ್ ಕ್ಲಾಸ್ಗೆ ಹೋಗಿದ್ದು. ಡ್ರೈವಿಂಗ್ ಕ್ಲಾಸನ್ನ ಮುಗಿಸ್ಕೊಂಡು ಇವಾಗ ಮನೆಗೆ ಹೊರಡ್ತಾ ಇದ್ದೀವಿ. ನಮ್ಮ ಮನೆಯವರು ಫೋನ್ಗೆ ಗ್ಲಾಸ್ ಹಾಕ್ಸ್ಕೋಬೇಕು ಅಂತ ಅಂದ್ಬಿಟ್ಟು ಹೋಗಿದ್ದಾರೆ. ಸೊ ಅದಾದಮೇಲೆ ಮನೆಗೆ ಹೋಗ್ತೀವಿ ನಾವು. ಯಾರು ಯಾರು ಯಾರು? ನೆಕ್ಸ್ಟ್ ಅಲ್ಲಿಂದ ಸಂಜೆ ಮನೆಗೆ ಬಂದ್ವಿ. ಒಂದು 5 ಗಂಟೆ 5:15 ಏನೋ ಆಗಿತ್ತು. ನಾವು ಡ್ರೈವಿಂಗ್ ಕ್ಲಾಸ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದಾಗ ಅದಾದಮೇಲೆ ನಮ್ಮ ಮನೆಯವ್ರಿಗೆಲ್ಲರಿಗೂ ಟೀ ಮಾಡಿ ಕೊಟ್ಟೆ. ನಿಶುಕು ಕೂಡ ಹಾಲು ಕೊಟ್ಟೆ. ಅವನು ಹಾಲು ಕುಡಿತಾ ಕೂತಿದ್ದ. ನಮ್ಮ ಮನೆಯವ್ರ ಜೊತೆ ನಾನು ಮಾತಾಡ್ಕೊಂಡು ಕೂತಿದ್ದೆ ರೂಮಲ್ಲಿ. ನಿಶು ಕೂಡ ಇದ್ದ. ನಿಶು ಯಾರೋ ಬಂದರು ಹೊರಗಡೆ ಅಂತ ಅಂದ್ಬಿಟ್ಟು ಅವನು ಹೋದ ಈಚೆಗೆ. ಓಕೆ ಫ್ರೆಂಡ್ಸ್, ಈ ವ್ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ಪಕ್ಕದಲ್ಲಿರೋಂಥ ಬೆಲ್ಲಕ್ಕನ್ನು ಕ್ಲಿಕ್ ಮಾಡಿ. ನಾನು ಮಾಡೋಂಥ ಫಸ್ಟ್ ವಿಡಿಯೋ ನಿಮಗೆ ಬೇಗ ಒಂದು ತಲುಪುತ್ತೆ. ನೀವೇ ಫಸ್ಟ್ ನನ್ನ ವಿಡಿಯೋನ ನೋಡ್ಬೋದು. ಹಾಗೆ ಇನ್ನು ಯಾವ್ಯಾವ ರೀತಿ ವ್ಲಾಗ್ಸ್ಗಳನ್ನ ಮಾಡಬೇಕು ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಆ ವ್ಲಾಗ್ಸ್ಗಳನ್ನ ನಾವು ಯಾವ ಥರ ಮಾಡಬೇಕು ಅಂದ್ಬಿಟ್ಟು ತಿಳಿಸಿದ್ರೆ ನಾವು ಕೂಡ ಟ್ರೈ ಮಾಡ್ತೀವಿ ವ್ಲಾಗ್ಸ್ಗಳನ್ನ ಅಪ್ಲೋಡ್ ಮಾಡೋದಕ್ಕೆ. ಹಾಗೆ ಈ ವ್ಲಾಗ್ನ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆಗಿ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ನನಗೆ ತುಂಬ ಇಂಪಾರ್ಟೆಂಟ್. ಸೊ ಅದಕ್ಕೋಸ್ಕರ ಪ್ಲೀಸ್ ಸಪೋರ್ಟ್ ಮಾಡಿ, ನನ್ನ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟಿಲ್ ದೆನ್ ಟೇಕ್ ಕೇರ್ ಅಂಡ್ ಲಾಟ್ಸ್ ಆಫ್ ಲವ್. ಬಾಯ್. ಐಸ್ ಕ್ರೀಮ್ ತಿಂತಾ ಇದ್ದ. ನಾನು ಐಸ್ ಕ್ರೀಮ್ ತಿಂದಿದ್ದೆ. ಸೊ ಅದನ್ನ ಹಾಗೆ ಖಾಲಿ ಬಾಕ್ಸ್ನ ಮಡಗಿದ್ನಲ್ಲ, ಅದು ಮಡಗಿದೆ, ಅದು ಎತ್ಕೊಂಡು ಆಟ ಆಡ್ತಾ ಇದ್ದ. ನಾನು ನಿಶು ಬಾಯ್ ಮಾಡು. ಬಾಯ್. ಓಕೆ ಫ್ರೆಂಡ್ಸ್, ಮತ್ತೆ ಇನ್ನೊಂದು ಬ್ಲಾಗ್ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್ ಅಂಡ್ ಲಾಟ್ಸ್ ಆಫ್ ಲವ್. ಬಾಯ್.